ಹಾಯ್ ಫ್ರೆಂಡ್ಸ್, ಮಸ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. 4 ವರ್ಷಗಳ ನಂತರ ವಿದೇಶದಿಂದ ಭಾರತಕ್ಕೆ ಮರಳಿ ಬಂದ ಪ್ರಕಾಶ್ ಸಾಕಷ್ಟು ಹಣವನ್ನು ಸಂಪಾದಿಸಿ ತನ್ನ ಕುಟುಂಬವನ್ನು ಸುಖದಿಂದ ನೋಡಿಕೊಳ್ಳಬೇಕೆಂಬ ಆಸೆಯಿಂದ 4 ವರ್ಷಗಳ ಹಿಂದೆ ವಿದೇಶಕ್ಕೆ ತೆರಳಿದ್ದ. ಟ್ಯಾಕ್ಸಿ ಹಿಡಿದು ನೇರವಾಗಿ ತನ್ನ ತಾಯಿ ತಂದೆ ಇರುವ ಊರಿಗೆ ಹೋಗಬೇಕೆಂದು ವಿಳಾಸವನ್ನು ಹೇಳಿದ. ಟ್ಯಾಕ್ಸಿ ಡ್ರೈವರ್ ನಗರವನ್ನು ದಾಟಿದ ನಂತರ ಒಂದೆಡೆ ನಿಲ್ಲಿಸಿ, ಸರ್, ನನಗೆ ಒಂದು ಸಣ್ಣ ಕೆಲಸ ಇದೆ ಎಂದನು. ಪ್ರಕಾಶ್ ಸರಿ ಎಂದು ಉತ್ತರಿಸಿ ಕಾರಿನೊಳಗೆ ಸುತ್ತಲೂ ನೋಡುವಾಗ ದೂರದಲ್ಲಿರುವ ದೇವಾಲಯ ಮೆಟ್ಟಿಲುಗಳ ಬಳಿ ಭಿಕ್ಷೆ ಬೇಡುತ್ತಿದ್ದ ವ್ಯಕ್ತಿಯ ಮೇಲೆ ಅವನ ದೃಷ್ಟಿ ನಿಂತಿತು. ಅವನನ್ನು ನೋಡಿದ ಕೂಡಲೇ ಪ್ರಕಾಶ್ಗೆ ತನ್ನ ತಂದೆಯಾದ ಮಹೇಂದ್ರ ಸಿಂಗ್ ನೆನಪಾದರು. ಸ್ವಲ್ಪ ಗಮನಿಸಿದಾಗ ಆ ವ್ಯಕ್ತಿಯ ಪಕ್ಕದಲ್ಲಿರುವವಳು ತನ್ನ ತಾಯಿಯಾದ ತಾರಾ ಎಂಬುದು ಸ್ಪಷ್ಟವಾಯಿತು. ಹೀಗೆ ಸಂಪತ್ತು ಸಂಪಾದಿಸಿದ ಪ್ರಕಾಶ್ನ ತಂದೆ ತಾಯಿ ದೇವಾಲಯದ ಮೆಟ್ಟಿಲುಗಳ ಬಳಿ ಕುಳಿತು ಭಿಕ್ಷೆ ಕೇಳಬೇಕಾದ ಸ್ಥಿತಿ ಏಕೆ ಬಂತು ಎಂಬುದನ್ನು ತಿಳಿದುಕೊಳ್ಳಲು ಈ ಕಥೆಯನ್ನು ಪೂರ್ಣವಾಗಿ ನೋಡಿ. ಒಂದು ಊರಿನಲ್ಲಿ ಮಹೇಂದ್ರ ಸಿಂಗ್ ತನ್ನ ಪತ್ನಿ ತಾರಾ ಮತ್ತು ಮಗ ಪ್ರಕಾಶ್ ಜೊತೆಯಾಗಿ ವಾಸಿಸ್ತಾ ಇದ್ರು. ಪ್ರಕಾಶ್ ಚಟುವಟಿಕೆಗಳನ್ನು ಇಷ್ಟಪಡುವ ಬುದ್ಧಿವಂತ ಬಾಲಕ. ಬಾಲ್ಯದಿಂದಲೂ ಬಡತನದಲ್ಲಿ ಬೆಳೆದು ಏನಾದರೂ ಸಾಧನೆ ಮಾಡಬೇಕು ಎಂಬ ಕನಸು ಹೊತ್ತವನಾಗಿದ್ದ. ಅವನ ಮನಸ್ಸು ಯಾವಾಗಲೂ ಬಡತನದಿಂದ ಹೇಗೆ ಹೊರಬರಬೇಕು ಎಂಬುದನ್ನು ಚಿಂತಿಸುತ್ತಲೇ ಇತ್ತು. ಈ ನಡುವೆಯೇ ಪೋಷಕರು ಅವನಿಗೆ ಮದುವೆ ಮಾಡಲು ತೀರ್ಮಾನಿಸಿ ರಂಜಿತಾ ಎಂಬ ಹುಡುಗಿಯೊಂದಿಗೆ ಮದುವೆ ಕೂಡ ಮಾಡಿದರು. ಮದುವೆಯ ನಂತರ ಜವಾಬ್ದಾರಿಗಳು ಹೆಚ್ಚು, ಆದ್ದರಿಂದ ಇಲ್ಲೇ ಉಳಿಯಲಾಗದು, ಕೆಲಸ ಮಾಡುವ ಸಮಯ ಬಂದಿದೆ ಎಂಬ ನಿರ್ಧಾರಕ್ಕೆ ಬಂದ ಪ್ರಕಾಶ್ ತನ್ನ ಪೋಷಕರಿಗೆ ಮತ್ತು ಪತ್ನಿಗೆ ಈ ವಿಷಯ ತಿಳಿಸಿದ. ಎಲ್ಲರೂ ಒಪ್ಪಿದ ನಂತರ ಪ್ರಕಾಶ್ ನಗರಕ್ಕೆ ತೆರಳಿ ಕೆಲವು ತಿಂಗಳು ಕೆಲಸ ಮಾಡಿ ಕುಟುಂಬವನ್ನು ಕರೆದುಕೊಂಡು ಹೋಗಿದ್ದ. ಆದರೆ ಅಲ್ಲಿ ಬದುಕಿನ ನಿಜವಾದ ಕಠಿಣತೆ ಆರಂಭವಾಯಿತು. ಉಳಿಸಿಕೊಂಡಿದ್ದ ಹಣವನ್ನೆಲ್ಲ ಮನೆಯ ಖರ್ಚುಗಳಿಗೆ ಖರ್ಚು ಮಾಡಿದ. ಹೀಗಿರುವಾಗ ಇಲ್ಲಿಯೇ ಮುಂದುವರಿಯುವುದು ಸಾಧ್ಯವಿಲ್ಲ ಎಂದು ನಿರ್ಧರಿಸಿ ಹೆಚ್ಚು ಹಣ ಸಂಪಾದಿಸಲು ವಿದೇಶಕ್ಕೆ ಹೋಗುವ ಯೋಜನೆಯನ್ನು ಪೋಷಕರಿಗೂ ಪತ್ನಿಗೂ ತಿಳಿಸಿದ. ಎಲ್ಲರೂ ಒಪ್ಪಿದ ನಂತರ ಪ್ರಕಾಶ್ 4 ವರ್ಷಗಳ ಹಿಂದೆ ವಿದೇಶಕ್ಕೆ ಹಾರಿದರು. ಅಲ್ಲಿ ಅವನು ಕಠಿಣವಾಗಿ ಕೆಲಸ ಮಾಡುತ್ತಲೇ ಇದ್ದ. ಸಂಪಾದಿಸಿದ ಹಣವನ್ನೆಲ್ಲ ಪತ್ನಿ ರೋಷಿಣಿ ಖಾತೆಗೆ ಹಾಕುತ್ತಿದ್ದ. ಪೋಷಕರ ಬಳಿ ಖಾತೆ ಇಲ್ಲದ ಕಾರಣ ಏನಾದರೂ ಬೇಕಾದರೆ ರೋಷಿಣಿಯನ್ನೇ ಕೇಳ್ತಾ ಇದ್ರು. ಕಾಲಕ್ಕೆ ಪ್ರಕಾಶ್ ಫೋನ್ ಮಾಡ್ತಾ ಇದ್ದ. ಆದರೆ ಅವನಿಗೆ ಪೋಷಕರ ಫೋನ್ ಇಲ್ಲದ ಕಾರಣ ಅವರು ಅವನ ನಂಬರನ್ನು ಪುಸ್ತಕದಲ್ಲಿ ಬರೆದಿಸಿಕೊಂಡಿದ್ದರು. ಹಣ ಬರ್ತಾ ಇತ್ತು, ಎಲ್ಲರೂ ಸಂತೋಷವಾಗಿದ್ರು. ಪ್ರಕಾಶ್ನ ಶ್ರಮವನ್ನು ಗುರುತಿಸಿ ಕಂಪನಿಯು ಅವನಿಗೆ ಪದೋನ್ನತಿ ನೀಡಿತು. ಅದರೊಂದಿಗೆ ಅವನ ಫೋನ್ ನಂಬರ್ ಬದಲಾಯಿತು. ಒಂದು ದಿನ ರೋಷಿತಾ ತಾಯಿಯೊಂದಿಗೆ ಅವನ ತಮ್ಮನೊಂದಿಗೆ ಮನೆಗೆ ಬಂದು, ತಾಯಿಗೆ ಆರೋಗ್ಯ ಸರಿಯಿಲ್ಲ, ಕೆಲವು ದಿನಗಳು ಇಲ್ಲಿಯೇ ಇರ್ತಾರೆ ಎಂದನು. ಆಗ ರೋಷಿತಾ ಸಹ ಒಪ್ಪಿದಳು. ಆದರೆ ಮನೆಯು 2 ಬೆಡ್ರೂಮ್, 1 ಹಾಲ್, 1 ಅಡುಗೆ ಮನೆ ಮಾತ್ರ ಇದ್ದ ಕಾರಣ ತಾಯಿಯನ್ನು ಎಲ್ಲಿ ಇರಿಸಬೇಕು ಎಂಬುದು ಅರ್ಥ ಆಗಲಿಲ್ಲ. ತನ್ನ ಪೋಷಕರು ಒಂದು ಕೊಠಡಿಯಲ್ಲಿ, ತಾನೂ ಮತ್ತೊಂದು ಕೊಠಡಿಯಲ್ಲಿ ಇದ್ದ ಕಾರಣ ತಾಯಿಗೆ ಹಾಲ್ನಲ್ಲಿ ಇರಿ ಎಂದು ತಮ್ಮನು ಹೇಳಿದ. ಆದರೆ ತಾರಾ, ನನಗೆ ಬೆನ್ನು ನೋವಿದೆ, ಹಾಲ್ನಲ್ಲಿ ಮಲಗಬಾರದು ಎಂದಳು. ಅತ್ತೆ, ಹೆಚ್ಚು ದಿನ ಇಲ್ಲ, ತಾಯಿಗೂ ಆರೋಗ್ಯ ಚೆನ್ನಾಗಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಂದು ಉತ್ತರವನ್ನು ಕೊಟ್ಟಳು. ಆ ದಂಪತಿ ಇದು ಕೆಲವೇ ದಿನಗಳು ಎಂದು ಒಪ್ಪಿಕೊಂಡರು. ಆದರೆ ಅದೇ ಅವರು ಮಾಡಿದ್ದ ಭಾರಿ ತಪ್ಪಾಗಿತ್ತು. ದಿನಗಳು ಕಳೆದಂತೆ ರೋಷಿತಾ ನಡತೆ ಬದಲಾಗುತ್ತಾ ಹೋಯಿತು. ತಾಯಿ ಬಂದ ನಂತರ ಪೋಷಕರನ್ನು ಇಗ್ನೋರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಪ್ರಕಾಶ್ ಫೋನ್ ಮಾಡಿದಾಗಲೂ ಅವಳೇ ಮಾತನಾಡ್ತಾ ಇದ್ಲು. ಅವನು ಪೋಷಕರ ಬಗ್ಗೆ ಕೇಳಿದರೆ ಏನೇನೋ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ ಅಂತ ಹೇಳ್ತಾ ಇದ್ಲು. ಕೊನೆಗೆ ತಾಯಿ ತಾರಾ ಬೇಸರದಿಂದ ತನ್ನ ಅತ್ತೆಗೆ ಮುಂದೆ ತನ್ನ ನೋವು ವ್ಯಕ್ತಪಡಿಸಿ ಇಲ್ಲಿಯೇ ಉಳಿಸಿಕೊಳ್ಳಲು ನಿರ್ಧಾರ ಮಾಡಿದರ. ಅದಾದ
ಬಳಿಕ ಆ ಮಗ ತನ್ನ ತಾಯಿಯನ್ನು ತಂದೆಯನ್ನು ದಿನದಿಂದ ದಿನಕ್ಕೆ ಕೇವಲ ಆರ್ಥಿಕ ಸಲಹೆಗಳಿಗಾಗಿ ಮಾತ್ರ ಬಳಕೆ ಮಾಡುತ್ತಾ ಹೋದ. ನಿಜವಾಗಿ ಅವರು ಏನು ಅನುಭವಿಸ್ತಾ ಇದ್ರು ಎಂಬುದನ್ನು ತಿಳಿಯಲು ಪ್ರಯತ್ನವೂ ಮಾಡಲಿಲ್ಲ. ಮನೆ ಕೆಲಸದಲ್ಲಿ ತಾಯಿ ಸಹಾಯ ಮಾಡ್ತಾ ಇದ್ರೂ ಸಹ ರೋಷಿಣಿ ಯಾವತ್ತೂ ಸುಮ್ಮನೆ ಇರಲಿಲ್ಲ. ನೀವು ನಿಮ್ಮ ಕೆಲಸ ನೋಡಿಕೊಳ್ಳಿ, ಅಡುಗೆ ಮನೆ ನನ್ನದು ಎಂದು ಕೂಗಿ 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 ಕೂಗಾಡ್ತಾ ಇದ್ಲು. ಒಂದು ದಿನ ತಾಯಿ, ಇಲ್ಲಿ ತಾಯಿ ಅಂದರೆ ಅತ್ತೆ, ತಂದೆ ಅಂದರೆ ಮಾವ, ಅಜ್ಞಾತವಶಾತ್ ಉಪ್ಪು ಹೆಚ್ಚಿ ಹಾಕಿದ ಕಾರಣ ರೋಷಿಣಿ ಆಕೆಯನ್ನು ನಿಂದಿಸುತ್ತಾ, ಇಷ್ಟು ವರ್ಷ ನಡುಗ್ತಿದ್ದ ಅಂದ್ಕೊಂಡಿದ್ದೆ, ಇನ್ನೂ ಕಲಿತಲೇ ಇದೆಯಾ ನಿಮಗೆ ಎಂದು ಅವಮಾನಿಸಿದಳು. ಅವಳ ಮಾತು ಕೇಳಿದ ತಂದೆ, ಏನು ಹೇಳ್ತಿದ್ದೀಯೋ ನೋಡಿಕೊಂಡು ಮಾತನಾಡು ಎಂದು ಎಚ್ಚರಿಸಿದ್ರು ಕೂಡ ರೋಷಿಣಿ ತಿರುಗಿ ಬಿದ್ಲು. ಇಲ್ಲಿ ನಿಮ್ಮ ಮಾತು ತಗೋದಿಲ್ಲ, ಈ ಮನೆ ನನ್ನ ಗಂಡಂದು, ನೀವು ಈಗಾಗಲೇ ತೀರಾ ಜಾಸ್ತಿ ದಿನ ಇಲ್ಲಿ ಇದ್ಬಿಟ್ಟಿದ್ದೀರಾ ಎಂದು ಜೋರಾಗಿ ಕೂಗೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದನ್ನು ಕೇಳಿದ ತಾಯಿ ತಂದೆ ದಿಗ್ಭ್ರಮೆಗೆ ಒಳಗಾದರು. ಅವರು ತಕ್ಷಣವೇ ತಮ್ಮ ಚೀಲವನ್ನು ತೆಗೆದುಕೊಂಡು ಪ್ರಯತ್ನಿಸಿದಾಗ ರೋಷಿಣಿ ಅವರನ್ನು ತಡೆದು, ಈ ಮನೆ ನಿಮ್ಮದು ಅನ್ನೋದು ನಿಮ್ಮ ಭ್ರಮೆ, ನೀವು ಎಲ್ಲಿಂದ ಬಂದಿರೋ ಅಲ್ಲಿಗೆ ಹೋಗಿ ಎಂದು ತಳ್ಳಿ ಹಾಕಿದಳು. ಆ ಘನತೆಗೆ ತಕ್ಕ ತಾಯಿ ತಂದೆ ಮೂಗು ತೂಗಿ ಹೊರಟರು. ಅವರ ಬಳಿ ಹಣವಿಲ್ಲ, ಮೊಬೈಲ್ ಇಲ್ಲ. ಏನು ಮಾಡಬೇಕೆಂದು ತಿಳಿಯದೆ ಅವರು ದೇವಸ್ಥಾನದ ಮೆಟ್ಟಿಲುಗಳ ಬಳಿ ಕುಳಿತು ಭಿಕ್ಷೆ ಕೇಳಲಾರಂಭಿಸಿದರು. ಇದುವರೆಗೆ ಕೆಲಸದಲ್ಲಿದ್ದ ಪ್ರಕಾಶ್ಗೆ ಇವೆಲ್ಲ ವಿಷಯವೇ ತಿಳಿದೇ ಇರಲಿಲ್ಲ. ಅವನು ಹಣ ಕಳಿಸುತ್ತಿದ್ದ, ಪೋಷಕರು ಚೆನ್ನಾಗಿದ್ದಾರೆಂದು ಭಾವಿಸಿದ್ದ. ಆದರೆ ಈ ದಿನ ನಗರಕ್ಕೆ ವಾಪಸ್ ಬರುವಷ್ಟರಲ್ಲಿ ಎಲ್ಲವೂ ಬದಲಾಗಿತ್ತು. ಆಟೋ ಡ್ರೈವರ್ ಕೆಲಸಕ್ಕೆ ಹೋಗಿ ಬಂದಾಗ ಅವರು ದೇವಸ್ಥಾನದ ಬಳಿ ಕುಳಿತಿರುವ ತಾಯಿ ತಂದೆ ಮೇಲೆ ಅವನ ಕಣ್ಣು ಬಿದ್ದಿತ್ತು. ಅವನಿಗೆ ಎಲ್ಲವೂ ಸ್ಪಷ್ಟವಾಯಿತು. ಓಡಿ ಹೋಗಿ ತಾಯಿಯನ್ನು ಅಪ್ಪಿಕೊಂಡನು. ತಾಯಿ ಹೆದರಿ, ನೀನು ಯಾರು ಎಂದು ಕೇಳಿದಳು. ತಾಯಿ, ನಾನು ನಿನ್ನ ಮಗ ಪ್ರಕಾಶ್, ನಿನ್ನ ಮಗ ಎಂದು ಹೇಳಿದ. ತಾಯಿ ಮತ್ತು ತಂದೆ ಎದ್ದು ನಿದ್ದೆಯಲ್ಲಿ ಹುಚ್ಚರಂತೆ ಅವನನ್ನು ತಾಕಿ ಆಶ್ಚರ್ಯದಿಂದ ಕುಸಿದಂತಾದರು. ಪ್ರಕಾಶ್ ಅವರಿಬ್ಬರನ್ನೂ ಹಿಡಿದು ಕಾರಿಗೆ ಕೂರಿಸಿದ. ಮನೆಗೆ ಹೋಗುತ್ತಿದ್ದ ದಾರಿಯಲ್ಲಿ ಅವನು ತಾಯಿ ತಂದೆಯಿಂದ ಆಕೆಗಾದ ಅವಮಾನ, ರೋಷಿಣಿಯ ನಡತೆ ಮತ್ತು ಮನೆಯಿಂದ ಹೊರಹಾಕಿದ ಘಟನೆಯನ್ನು ಕೇಳಿದ. ಅವನು ಆ ಕ್ಷಣದಲ್ಲಿ ತೀವ್ರ ಕೋಪದಿಂದ ಮನೆ ತಲುಪಿದ. ತಕ್ಷಣವೇ ರೋಷಿಣಿಯನ್ನ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿದ. ನೀನು ನನ್ನ ಮನೆ, ನನ್ನ ಕುಟುಂಬವನ್ನು ಅವಮಾನಿಸಿದ್ಯಾ? ನಾನು ದುಡಿದು ಕಳಿಸಿದ ಹಣದಿಂದ ನೀನು ಮೋಸ ಮಾಡಿದ್ದೀಯ. ನನ್ನ ತಂದೆ ತಾಯಿ ನನಗೆ ದೇವರು, ಅವರನ್ನು ತಳ್ಳಿದೆ ಎಂದರೆ ನಿನಗೆ ಇಲ್ಲಿ ಯಾವುದೇ ಸ್ಥಾನವಿಲ್ಲ. ರೋಷಿಣಿ ಅಚ್ಚರಿ ಮತ್ತು ಭಯದಿಂದ ಪ್ರತ್ಯುತ್ತರ ಹೇಳಲಿಲ್ಲ. ಪ್ರಕಾಶ್ ತನ್ನ ತಂದೆ ತಾಯಿಗೆ ಭದ್ರವಾದ ನಿವಾಸ ಕಲ್ಪಿಸಿ ತನ್ನನ್ನು ತಾವೇ ತಮ್ಮ ಆರೋಗ್ಯ ಮತ್ತು ಗೌರವದಿಂದ ನೋಡಿಕೊಳ್ಳಲು ಎಲ್ಲವನ್ನೂ ಮಾಡುತ್ತಾನೆ. ಪೋಷಕರು ನಮ್ಮ ನಿಜವಾದ ದೇವರು. ಅವರನ್ನೇ ನಾವು ತಳ್ಳಿದರೆ ದೇವರು ನಮಗೆ ನೆರ ಆಗೋದಿಲ್ಲ, ಸಹಾಯ ಮಾಡೋದಿಲ್ಲ. ಅವರು ಇದ್ದಾಗಲೇ ಅವರ ಸೇವೆ ಮಾಡಿ, ಪ್ರೀತಿಸಿ, ಗೌರವ ಕೊಡಿ. ಈ ಘಟನೆ ಕೇವಲ ಪ್ರಕಾಶ್ ಕುಟುಂಬದಲ್ಲಿ ಮಾತ್ರ ಅಲ್ಲ, ಈ ಸಮಾಜದಲ್ಲಿ ಸಂಭವಿಸುತ್ತಿರುವ ನಿಜವಾದ ಚಿತ್ರಣ. ನಾವು ಬದಲಾಗಬೇಕು. ಈ ಪೀಳಿಗೆಗೆ ಪೋಷಕರ ಬೆಲೆ ತಿಳಿಯಬೇಕಾದ ಸಮಯ ಬಂದಿದೆ. ನಾವು ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ, ಉತ್ತಮ ಜೀವನ ಕೊಡುತ್ತೇವೆ, ಆದರೆ ಉತ್ತಮ ಸಂಸ್ಕಾರ ಕೊಡೋದಿಲ್ಲ. ಅದೆಷ್ಟೋ ವೇಳೆ ನಾವು ಅವರನ್ನು ಮನುಷ್ಯತ್ವದಿಂದ ದೂರ ಮಾಡುತ್ತೇವೆ. ಕುಟುಂಬದ ನಂಬಿಕೆ, ಸಹಾನುಭೂತಿ, ಗೌರವ ಇದನ್ನು ಕಲಿಸುವ ಹೊಣೆಗಾರಿಕೆ ನಮ್ಮ ಮೇಲೆ ಇದೆ. ಇಂದು ನಾವು ಅದೆಷ್ಟು ಜನರಾದರೂ ಪೋಷಕರನ್ನು ಅಜ್ಞಾನಿಗಳು, ಹಳೆಯ ವಿಚಾರದವರು ಎಂದು ಕರೆದು ದೂರು ಮಾಡುತ್ತಾ ಇದ್ದೇವೆ. ಆದರೆ ಅವರು ನಮ್ಮ ಬದುಕಿಗೆ ಪುರೋಹಿತರು ಇದ್ದ ಹಾಗೆ. ಅವರು ಮಾಡಿದ ತ್ಯಾಗಕ್ಕೆ ನಾವು ಕೊಡುವ ಪ್ರತಿಫಲ ಹೇಗಿರಬೇಕು? ನಾವು ಈ ವಿಚಾರದ ಬಗ್ಗೆ ಇವತ್ತು ಯೋಚಿಸಬೇಕಾಗಿದೆ. ಪೋಷಕರು ಬದುಕಿದ್ದಾಗ ಅವರ ಸೇವೆ ಮಾಡಬೇಕು. ನಂತರ ಸ್ಮಶಾನದಲ್ಲಿ ಹೂ ಇಡುವುದು ನಿಮಿತ್ತ ಮಾತ್ರ. ಅವರಿದ್ದಾಗಲೇ ಪ್ರೀತಿಯನ್ನು ತೋರಿಸಿ, ಮಾತನಾಡಿ, ಪೋಷಿಸಿ. ಈ ಕತೆ ನಿಮಗೆ ಮೂಡುಗಟ್ಟಿನಿಂದ ಆಗಿದ್ದರೆ ದಯವಿಟ್ಟು
ನಿಮ್ಮ ಸ್ನೇಹಿತರು, ಕುಟುಂಬದವರಿಗೆ ಹಂಚಿಕೊಳ್ಳಿ. ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಲ್ಲಿಯವರೆಗೂ ನೋಡಿದ್ದಕ್ಕೆ, ನಾವು ವಿಡಿಯೋ ಮಾಡಿದ್ದಕ್ಕೆ ಸಾರ್ಥಕವಾಯಿತು. ಜೀವಂತ ದೇವರುಗಳಾದ ತಂದೆ ತಾಯಿ ಅರಿವು ಇರಲಿ, ಅವರಿಗೆ ಗೌರವ ಕೊಡಿ. ಅವರು ಜೀವಂತ ಇದ್ದಾಗಲೇ ಗೌರವ ಕೊಡಿ. ಕತೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ.